ಈ ಸ್ಫಟಿಕ ಸ್ಟೋನ್ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಇದನ್ನು ಮನೆಗೆ, ಅಂಗಡಿಗಳಿಗೆ, ಶಾಪಿಗೆ ಕಟ್ಟೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್, ಕಸ್ಟಮರ್ ಅಟ್ರಾಕ್ಷನ್, ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗುತ್ತೆ. ಮತ್ತು ಕೆಟ್ಟ ದೃಷ್ಟಿ, ಯಾರೇ ಏನೇ ಏಳಿಗೆ ಆಗಬಾರ್ದು ಅಂತ ಏನಾದರೂ ಮಾಡಿಸಿದ್ರು ಕೂಡ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ನಿಮ್ಮ ವಿಧಾನದಲ್ಲೇ ನೀವು ಪೂಜೆ ಮಾಡ್ಕೋಬಹುದು. ಪ್ರೊಸೀಜರ್ ಮಾತ್ರ 7 days ಸೀಕ್ರೆಟ್ ಪ್ರೊಸೀಜರ್ ಮಾತ್ರ ನಾನು ಹೇಳ್ಕೊಡ್ತೀನಿ. ಅದನ್ನು ಬಿಟ್ಟು ನಿಮ್ಮ ಧರ್ಮದಲ್ಲಿ ಯಾವುದೇ ರೀತಿ ಪೂಜೆ ಆಗಲಿ, ನಮಾಜ್ ಆಗಲಿ ಯಾವ ರೀತಿ ಮಾಡ್ಕೋತೀರಾ ಅದೇ ರೀತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಯಾರೆಲ್ಲ 786 ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ಬಂದು ತುಂಬ ಜನ ಸಾಲದ ಸಮಸ್ಯೆದಲ್ಲಿ ಸಿಲುಕಿರ್ತಾರೆ, ಅವರಿಗೋಸ್ಕರನೇ ಸ್ಪೆಷಲಿ ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ತುಂಬ ಸಾಲ ಯಾವುದೇ ರೀತಿ ಮಾಡಿದ್ರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀರ. ಮತ್ತು ಮನಿ ಅಟ್ರಾಕ್ಷನ್ ಆಗೋದಿಲ್ಲ, ನಮಗೆ ಹಣ ಅನ್ನೋದು ನಿಲ್ತಾ ಇಲ್ಲ ನಮ್ಮ ಕೈಯಲ್ಲಿ ಅನ್ನೋರು ಕೂಡ ಈ ರೆಮಿಡಿನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ. ತುಂಬ ಜನ ಮಾಡಿದ್ದಾರೆ ಕೂಡ, ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ನಿಮಗೂ ಕೂಡ ಓಕೆ ಇದನ್ನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ಮಾಡಿ. ಇದನ್ನು ಬಂದು ಅಡುಗೆ ಮನೆಯಲ್ಲಿ ಇಡಬೇಕಾಗುತ್ತೆ. ನೀವು ಅಡುಗೆ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇವಾಗ ನಿಮಗೆಲ್ಲ ಥರ ಮಾಡಿ ನೋಡಿದ್ದೀರಾ, ಈಗ ಅಡುಗೆ ಮನೆಯಲ್ಲಿ ಇಟ್ಟಾಗ ಎಷ್ಟು ನಿಮಗೆ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ನಮಗೆ ತಿನ್ನೋದಕ್ಕಾಗಲಿ, ನಮ್ಮ ಹೊಟ್ಟೆನ ಹಸಿವು ನೀಗಿಸೋದಕ್ಕಾಗಿರಲಿ, ಪ್ರತಿಯೊಂದು ಅಡುಗೆ ಮನೆ ತುಂಬ ಮುಖ್ಯ ಅಲ್ವಾ. ಪ್ರತಿಯೊಂದು ಮನೆಯಲ್ಲಿ ಇರಲೇಬೇಕಾಗಿದ್ದ ಒಂದು ಸ್ಥಾನ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟು ನೋಡಿ. ಇಟ್ಟಿಲ್ವಾ, ಆಲ್ರೆಡಿ ನೀವು ಇಟ್ಟಿಲ್ವಾ ಅಂತಲೂ ಕೂಡ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಇದನ್ನು ಇಡೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ ಅಲ್ವಾ. ಹಾಗಾಗಿ ಹೇಗೆ ಇಡಬೇಕು, ಯಾವ ದಿನ ಎಲ್ಲನೂ ಕೂಡ ಡೀಟೇಲಾಗಿ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಮತ್ತು ಅಮಾವಾಸ್ಯೆನೂ ಬರ್ತಾ ಇದೆ, ಅಮಾವಾಸ್ಯೆ ದಿನವೂ ಕೂಡ ನೀವು ಮಾಡ್ಬೋದು. ಅಮಾವಾಸ್ಯೆ ದಿನವೂ ಕೂಡ ಇದನ್ನು ಮಾಡಿ. ನಿಮಗೆ ಏನು ಬೇಕಾಗಿದೆ ಅದನ್ನು ಮಾತ್ರ ಹೇಳ್ತೀನಿ. ನೋಡು, ಒಂದು ಗ್ಲಾಸಿನ ಲೋಟ, ಓಕೆನಾ. ಅದ್ರ ತುಂಬ ಕಲ್ಲುಪ್ಪು ನೋಡಿ. ಎಷ್ಟೋ ಜನ ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ, ಅದನ್ನು ಕರಗ್ತಾ ಇಲ್ಲ ನನಗೆ ಅಂತೆಲ್ಲ ನನಗೆ ಮೆಸೇಜ್ ಮಾಡಿದ್ರಿ. ಪ್ಲೀಸ್, ಪುಡಿ ಉಪ್ಪು ಖಂಡಿತ ಕರಗುತ್ತೆ. ಅದ್ರ ಬಂದು ಯಾವುದೇ ರೀತಿ ರಿಸಲ್ಟ್ ಅನ್ನೋದು ಸಿಗಲ್ಲ. ಏನೇ ರೆಮಿಡೀಸ್ ಮಾಡಬೇಕು ಅಂದರೂ ಕಲ್ಲುಪ್ಪನ್ನೇ ಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಥರ ಕಲ್ಲುಪ್ಪನ್ನೇ ಬೇಕಾಗುತ್ತೆ. ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ. ದಪ್ಪುಪ್ಪು, ಕಲ್ಲುಪ್ಪು ಈ ಥರ ಕೊಡಿ ಅಂತ ಹೇಳಿದ್ರೆ ಖಂಡಿತ ಕೊಡ್ತಾರೆ. ಇನ್ನು ಆ ಉಪ್ಪು ಏನು ಪೌಡರ್ ಏನಿರುತ್ತೆ, ಉಪ್ಪಿನ ಪುಡಿ ಏನಿರುತ್ತೆ, ಅದನ್ನು ಯೂಸ್ ಮಾಡಬೇಡಿ. ನಾನು ಅದನ್ನೇ ಹೇಳೋದು, ಅದನ್ನು ಯೂಸ್ ಮಾಡಬೇಡಿ. ಅದು ಮಾಡಿದ್ರೂ ನಿಮಗೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಅದು ಬಂದು ಜಸ್ಟ್ ರುಚಿಗೆ ಅಷ್ಟೇ ಇದು ಮಾಡೋದು. ಇನ್ನು ರೆಮಿಡಿಗಳಿಗೆ ಮತ್ತು ಅಟ್ರಾಕ್ಷನ್ಗೆ, ಕೆಟ್ಟ ದೃಷ್ಟಿಗೆ ಎಲ್ಲನೂ ಕೂಡ ಇದನ್ನೇ ನಿಮಗೆ ಬೇಕಾಗಿರೋದು, ಕಲ್ಲುಪ್ಪು. ಹಾಗಾಗಿ ಕಲ್ಲುಪ್ಪನ್ನೇ ಯೂಸ್ ಮಾಡಿ. ನೋಡಿ, ಇದು ಕಲ್ಲುಪ್ಪು, ಒಂದು ಗ್ಲಾಸಿನ ಲೋಟ, 7 ಲವಂಗ ಹೇಗಿದೆ ನೋಡ್ತಾ ಇದ್ದೀರಲ್ಲ, ಮೊಗ್ಗಿರಬೇಕು. ಇದು ಬಿದ್ದೋಗಿರಬಾರ್ದು, ಈ ಥರ ಮೊಗ್ಗು ಕಚ್ಚಿರಬೇಕು. ಈ ಥರ ಮೊಗ್ಗಿರೋದು ಮಾತ್ರ ತೊಗೋಬೇಕು. ಒಂದು 7 ಲವಂಗ ತೊಗೊಳ್ಳಿ. ಒಂದು ಉಪ್ಪಿನ ಇದನ್ನು ತೊಗೊಳ್ಳಿ. ಇದನ್ನು ಹೇಗೆ ಮಾಡೋದು ಅಂದರೆ, ನಿಮಗೇನಾದರೂ ಡಬ್ಬ ಕ್ಲೋಸ್ ಮಾಡುವಂಥ ಡಬ್ಬ ಏನಾದರೂ ಇದ್ದರೆ ಅದನ್ನು ತೊಗೊಳ್ಳಿ. ಇಲ್ಲಾಂದರೆ ಕ್ಲೋಸ್ ಯಾವುದಾದ್ರೂ ಒಂದು ರೀತಿಲಿ ಕ್ಲೋಸ್ ಮಾಡಬೇಕು ಅದನ್ನು. ಆದರೆ ಇದು ಡಿಫ್ರೆಂಟಾಗಿ ಕಾಣಿಸ್ಬೇಕು. ಉಪ್ಪು ಏನು ಹಾಕಿರ್ತೀವಿ ಅದು ಕಾಣಿಸ್ಬೇಕು, ಆ ಥರನ ತೊಗೋಬೇಕಾಗುತ್ತೆ. ನಮ್ಮ ಹತ್ರ ಇದೆ ಉಪ್ಪಿನ ಗ್ಲಾಸಿಂದು ಮುಷ್ಲ ಇರೋ ಬಾಕ್ಸ್ ಇದೆ, ಡಬ್ಬ ಇದೆ ಅಂದರೆ ಅದು ಇನ್ನೂ ಒಳ್ಳೆಯದು. ಆ ಥರನೇ ತೊಗೊಳ್ಳಿ, ಸರಿನಾ. ಈ ಉಪ್ಪಿನ ರೆಮಿಡಿಗೆ ಬಂದು ಯಾವ ವಾರ ಅಂದರೆ ಶುಕ್ರವಾರ ಅಥವಾ ಶನಿವಾರ, ಎರಡರಲ್ಲಿ ಒಂದು ವಾರ ಇದನ್ನು ಮಾಡಿ. ಇದನ್ನು ಕರಗಿಸೋದು ಬಂದು ಮಂಗಳವಾರ. ಮುಂದೆ ಹೇಳ್ತೀನಿ ಹೇಗೆ, ಯಾವ ರೀತಿ ಅಂತ. ಇದನ್ನು ಎಷ್ಟು ದಿನ ಇಡಬೇಕು ಅಂದರೆ, ನಿಮಗೆ ಒಂದು 15 ದಿನ ಇಡಬೇಕು. ಅಡುಗೆ ಮನೇಲಿ ಬಂದು 15 ದಿನ ಇಡಬೇಕಾಗುತ್ತೆ. ಹೇಳ್ತೀನಿ. ಇದು ಲವಂಗ ಏನಿದೆ, ಈ ಲವಂಗನ ಈ ರೀತಿ ಹಾಕ್ಕೊಳ್ಳಿ, ಸರಿನಾ. ಮಧ್ಯ
ಈ ರೀತಿ ಚುಚ್ಕೋಬೇಕಾಗುತ್ತೆ. ಒಳಗಡೆ ಹೋಗಬೇಕು, ಮೊಗ್ಗು ಮಾತ್ರ ಕಾಣಬೇಕು. ಇದು ಲವಂಗ ಅನ್ನೋದು ಕೂಡ ಎಷ್ಟು ರೆಮಿಡೀಸ್ಗಳಿದೆ ಅಲ್ಲ, ಲವಂಗದಲ್ಲೂ ಕೂಡ ತುಂಬ ಮನಿ ಅಟ್ರ್ಯಾಕ್ಷನ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸರಿನಾ? ಈ ಥರ ನಾನು ಇಟ್ಟಿದ್ದೀನಿ. ಈ ಥರ ಇಟ್ಕೋಬೇಕು. ಕ್ಲೀನಾಗಿ ಕ್ಲೋಸ್ ಆಗಿರಬೇಕು, ಮೊಗ್ಗು ಮಾತ್ರ ಕಾಣಬೇಕು. ಆ ಥರ ಮಾಡೋ ಟೈಮಲ್ಲಿ ಏನಾದರೂ ಅದು ಮುರಿದು ಹೋದರೆ ಅಥವಾ ಅದ್ರ ಮೊಗ್ಗು ಇದಾದರೆ ಬೇರೆನೇ ಹಾಕ್ಕೊಳ್ಳಿ, ಅದನ್ನೇ ಹಾಕಿ ಇಡಬೇಡಿ. ಮೊಗ್ಗಿರೋದು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಈ ಥರ ಹಾಕಿ ಇದನ್ನು ಏನು ಮಾಡೋದು, ಅಡುಗೆ ಮನೆಯಲ್ಲಿ ಸ್ವಚ್ಛಾಗಿ ಇಟ್ಕೋಬೇಕು. ಇದನ್ನು ಇಟ್ಟಿದ ಮೇಲೆ ಅಡುಗೆ ಮನೆನ ಕ್ಲೀನಾಗಿ ಇಟ್ಕೋಬೇಕು. ಆವಾಗ ಮಾತ್ರ ಇಡಿ. ಇಲ್ಲ ನಾನು ಯಾವಾಗಲೂ ತಿಂದಿನ ಪಾತ್ರೆ ಬೆಳಗ್ಗೆ ತಿಂದಿದ್ದು ರಾತ್ರಿವರೆಗೂ ಇಡ್ತೀನಿ, ರಾತ್ರಿ ತಿಂದಿದ್ದು ಬೆಳಗ್ಗೆವರೆಗೂ ನಾನು ಇಡ್ತೀನಿ, ಗಲೀಜಾಗಿರುತ್ತೆ ನಮ್ಮನೇಲಿ ಜಾಸ್ತಿ, ಆ ಥರ ಈ ಥರ ರೀಸನ್ಗಳು ಬೇಡ. ಆ ಥರ ಏನಾದರೂ ಇದ್ದರೆ ಪ್ಲೀಸ್ ಈ ರೆಮಿಡಿನ ಮಾಡೋಕ್ಕೆ ಹೋಗಬೇಡಿ. ಕಷ್ಟ ಜಾಸ್ತಿನೇ ಆಗುತ್ತೆ, ಬಟ್ ಸಾಲು ಹೋಗಲ್ಲ. ಅಡುಗೆ ಮನೆನ ಆದಷ್ಟು ಅಲ್ಲ, ಫುಲ್ ನೀಟಾಗೆ ಇಟ್ಕೋಬೇಕು. ಅಲ್ಲಿನ ಪಾತ್ರೆ ಅಲ್ಲೇ ತೊಳ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಗ್ಯಾಸ್ ಸ್ಟವ್ ಬಂದು ಕ್ಲೀನಾಗಿ ಒರೆಸಿಟ್ಕೊಳ್ಳಿ, ಕೆಳಗಡೆ ಎಲ್ಲ ಕ್ಲೀನಾಗಿ ಒರೆಸು, ಸೆಲ್ಫೆಲ್ಲ ಒರೆಸಿ. ಇನ್ನು ಬಾಕ್ಸು ನಾವು ಏನು ಇಟ್ಟಿರ್ತೀವಿ ಅದನ್ನೆಲ್ಲ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊಳ್ಳಿ. ನೀಟಾಗಿರಬೇಕು, ಒಟ್ಟಾಗಿ ನೀಟಾಗಿ ಇರಬೇಕು. ಆವಾಗ ಇದನ್ನು ಯಾವುದೋ ಒಂದು ಮೂಲೆಯಲ್ಲಿ ತೊಗೊಂಡೋಗಿ ಇಡಿ. ಅಡುಗೆ ಮನೆಯಲ್ಲಿ ಎಲ್ಲಿ ನೀಟಾಗಿರುತ್ತೆ ಜಾಗ ಅಲ್ಲಿ ಇಡಿ. ಹೈಟ್ ಜಾಗದಲ್ಲಿ ಇಡಬೇಕು, ಅಂದರೆ ಸ್ಟವ್ಗಿಂತ ಕೆಳಗಡೆ ಭಾಗದಲ್ಲಿ ಇಡಬಾರ್ದು, ಸ್ಟವ್ಗಿಂತ ಹೈಟ್ ಜಾಗದಲ್ಲಿ ಇಡಬೇಕು. ಇನ್ನು ಯಾವಾಗಲೂ ಉಪ್ಪಿಡೋದಕ್ಕೆ ಒಂದು ಸ್ಟ್ಯಾಂಡ್ ಎಲ್ಲ ಇಟ್ಟಿರ್ತೀವಲ್ಲ, ಆ ಥರ ಇಟ್ಟರೂ ಓಕೆ, ಇಲ್ಲ ಸೆಲ್ಫ್ಗಳಲ್ಲೂ ಇಟ್ಟರೂ ಓಕೆ. ಆ ಥರ ಒಂದು ಹೈಟ್, ಇನ್ನೇನಾದರೂ ಓವನ್ ಇಡೋದಕ್ಕೆ ಸ್ಟ್ಯಾಂಡ್ ಆ ಥರ ಏನಾದರೂ ಇಟ್ಟಿದ್ರೆ ಅಲ್ಲೂ ಕೂಡ ಹೈಟ್ ಜಾಗದಲ್ಲಿ ಇಡ್ಬೋದು. ನೋಡಿ, ಈ ಥರ ಏನಾದರೂ ಹೈಟ್ ಜಾಗ ಇದೆ ಅಂದರೆ ಇಲ್ಲಿಡ್ಬೋದು. ಸರಿನಾ? ಇಲ್ಲ ಈ ಥರ ಏನಾದರೂ ಮೂಲೆ ಇದೆ ಅಂತ ಹೇಳಿದ್ರೆ ಈ ಥರ ಒಂದು ಕಡೆ ಜಾಗದಲ್ಲಿ ಇಡಬಾರ್ದು. ಮತ್ತು ಯಾರು ಬೇರೆಯವರು ಮನೆಯಿಂದ ಹೊರಗಡೆ ಇರೋರು ಯಾರೂ ನೋಡಬಾರ್ದು. ಈ ಥರ ಇಟ್ಟು ಹಿಂಗೆ ಮಾಡ್ಕೊಳ್ಳಿ. ಇಲ್ಲ ನಿಮಗೇನು ಜಾಗ ಇಲ್ಲ ಅಂತ ಕಾಣಿಸ್ತಾ ಇದೆಯಾ? ಈ ಥರ ಏನಾದರೂ ಹೈಟು ಜಾಗ ಇದ್ದರೆ ನೋಡಿ, ಈ ಥರ ಏನಾದರೂ ಹೈಟು ಜಾಗ ಇದ್ದರೆ ಇಲ್ಲಿ ಈ ಥರ ಇಟ್ಕೊಳ್ಳಿ. ಈ ಥರ ಏನಾದರೂ ಸ್ಟ್ಯಾಂಡ್ಗಳಿದ್ರೆ ಇಲ್ಲಿ ಇಟ್ಕೋಬೋದು. ಇಲ್ಲ ಈ ಥರ ಸೆಲ್ಫ್ ಇದೆ ಅಂತ ಹೇಳಿದ್ರೆ ಈ ಥರ ಸೆಲ್ಫಲ್ಲಿ ಒಂದು ಕಡೆ ಕ್ಲೀನಾಗಿ ಇಟ್ಕೊಳ್ಳಿ. ಇದನ್ನು ಕ್ಲೋಸ್ ಮಾಡಿ ಇಡಬೇಕು. ಯಾವುದೇ ರೀತಿ ಇದನ್ನು ಹೀಗಿಡಬಾರ್ದು. ನೋಡಿ, ಈ ಥರ ಮೇಲೆ ಒಂದು ಪ್ಲೇಟು ಅಥವಾ ಏನು ಬಾಕ್ಸ್ ಏನಾದರೂ ಮುಚ್ಚೋದಕ್ಕಿದ್ರೆ ಈ ಥರ ಕ್ಲೋಸ್ ಮಾಡಿ ಇಟ್ಕೋಬೇಕು. ಒಂದು ಕಡೆ ಮಾಡಬೇಕು. ಮತ್ತು ಇದನ್ನು ಯಾಕೆ ಇಟ್ಟಿದ್ದೀರಾ ಅಂತ ಬೇರೆಯವ್ರಿಗೆ ಹೇಳಬೇಡಿ ಪ್ಲೀಸ್. ಅದು ಹೇಳ್ದೇ ಹಾಗೆಯೇ ಇಟ್ಕೋಬೇಕು. ಸರಿನಾ? ಈ ಥರ ಹೇಗಾದರೂ ಬಾಕ್ಸ್ಗಳೆಲ್ಲ ಜೋಡಿಸಿರ್ತೀರಲ್ಲ, ಆ ಥರದ್ರಲ್ಲೂ ಇಟ್ಕೋಬೋದು ನೀವು. ಈ ಥರ ನಾನು ಹೇಳ್ಕೊಟ್ಟಿದ್ದೀನಿ. ನೋಡಿ, ನಿಮ್ಮ ಮನೆಗಳಲ್ಲಿ ಹೇಗಿರುತ್ತೆ ಏನು ಗೊತ್ತಿರುತ್ತಲ್ಲ ನಿಮಗೆ, ಅದೇ ರೀತಿ ಇಟ್ಕೋಬೇಕು. ಕ್ಲೋಸ್ ಮಾಡಿ ಇಟ್ಕೋಬೇಕು. ಮತ್ತು ನನಗೆ ಅಲ್ಲಿ ಇಡೋಕ್ಕಾಗಲ್ಲ ಇಲ್ಲಿ ಇಡೋಕ್ಕಾಗಲ್ಲ ಅಂತ ಪ್ಲೀಸ್ ಮೆಸೇಜನ್ನ ಮಾಡಬೇಡಿ. ಎಲ್ಲೋ ಒಂದು ಕಡೆ ಡಂಪ್ ಮಾಡಿ ಇಡ್ಬೋದು ನೀವು ಅಲ್ವಾ. ಮನೆ ಅಂತ ಹೇಳಿದ್ಮೇಲೆ ನೀವು ಬುದ್ಧಿ ಉಪಯೋಗಿಸಿ ಎಲ್ಲಿ ಬೇಕಾದರೂ ಇಡ್ಬೋದು. ಆದರೆ ಇದನ್ನು ಅಡುಗೆ ಮನೆಯಲ್ಲೇ ಇಡಬೇಕು. ಸರಿನಾ? ಅಡುಗೆ ಮನೆಯಲ್ಲೇ ಇಡಬೇಕು. ಆಲ್ರೆಡಿ ಹಾಲಲ್ಲಿ ಇಡೋದೆಲ್ಲ ಹೇಳಿದ್ದೀರಾ. ಆಲ್ಮೋಸ್ಟ್ ನಾನು ಕೂಡ ನೀವು ಅಂದ್ಕೋಬೋದು ಖಂಡಿತ ಮಾಡ್ತಾರಾ ಅಂತ. ಇಲ್ಲಿ ನೋಡಿ, ಆಲ್ರೆಡಿ ಇಟ್ಟಿದ್ದೀನಿ ಅಲ್ವಾ ನಾನು. ಇದು ಕೂಡ ಒಂದು ರೆಮಿಡಿ, ಅದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ನಾವು ಮಾಡ್ಕೋಬೇಕು. ಅವು ಮನೆಗಳಲ್ಲಿ ನಾವು ಏನು ಹೇಳೋದು, ನೆಗೆಟಿವಿಂದ ನಾವು ಕಾಪಾಡ್ಕೋಬೇಕು, ಅಟ್ರಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ರೆಮಿಡಿಗಳನ್ನ ನಾವು ಮಾಡ್ಕೋಬೇಕು. ನೋಡಿ, ಇನ್ನೂ ಒಂದು ನೋಡಿ, ನಿಂಬೆಹಣ್ಣು ಇದನ್ನೊಂದು ಕೂಡ ತೋರಿಸಿದ್ದೀನಿ. ನಿಂಬೆಹಣ್ಣು ಕೂಡ ನಾನು ಹಾಕಿ ಇಟ್ಟಿದ್ದೀನಿ. ನೋಡಿ, ಅದು ಆಲ್ಮೋಸ್ಟ್ ಎಲ್ಲ ಇದಾಗ್ತಾ ಬರ್ತಾಯಿದೆ, ಕೆಡ್ತಾ ಬರ್ತಾಯಿದೆ. ಇವತ್ತು ನಾನು ಅದನ್ನು ಚೇಂಜ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಕೂಡ ಒಂದಿಷ್ಟು ರೆಮಿಡಿಗಳನ್ನ ಮಾಡ್ಕೊತೀನಿ. ಏನೇ ಆದರೂ ಕೂಡ ರೆಮಿಡೀಸ್ನ ಮಾಡ್ಕೋತೀನಿ. ಮತ್ತು ಸ್ಫಟಿಕ ಏನಿದೆ, ಸ್ಫಟಿಕನ ಮನೇಲಿ ಇಟ್ಕೋತೀನಿ. ಹೊರಗಡೆ ಕಟ್ಟಿದ್ದೀನಿ, ಮನೆ ಹೊರಗಡೆ ಕಟ್ಕೊಂಡಿದ್ದೀನಿ. ಮತ್ತು ಅದು 7 ಡೇಸ್ ಸೀಕ್ರೆಟ್ ಏನು ಹೇಳ್ಕೊಡ್ತೀನಿ ಸ್ಫಟಿಕ ಕಟ್ಟಿದಾಗಲ, ಅದನ್ನು ಕೂಡ ಯೂಸ್ ಮಾಡ್ತಾ ಇರ್ತೀನಿ. ಈ ಥರ ಚಿಕ್ಕ ಪುಟ್ಟ ರೆಮಿಡೀಸ್ಗಳನ್ನ ನಾವು ಮಾಡಿಕೊಳ್ಳೇಬೇಕು ಮನೆಯಲ್ಲಿ. ನಾವು ಚೆನ್ನಾಗಿರಬೇಕು, ನಾವು ಮುಂದೆ
ಇಂಪ್ರೂವ್ ಆಗಬೇಕು, ಹಣಕಾಸಿನ ಸಮಸ್ಯೆ ಎಲ್ಲ ಹೋಗಬೇಕು, ಏನೇ ನಮಗೆ ದೃಷ್ಟಿ ಆಗಿರಲಿ, ಏನೇ ಒಂದು ತಾಗ್ತಾನೆ ಇರುತ್ತೆ, ಅದು ಸಾಯೋವರೆಗೂ ಅದರದ್ದು ಕಾಟ ಯಾವತ್ತಿಗೂ ನಮಗೆ ತಪ್ಪೋದಿಲ್ಲ. ಅದೆಲ್ಲ ಹೋಗಲಾಡಿಸ್ಬೇಕು ಅಂದರೆ ಈ ಥರ ಪದೇ ಪದೇ ಏನಾದರೂ ರೆಮಿಡೀಸ್ನ ಮಾಡೋದ್ರಿಂದ ಖಂಡಿತ ನಿಮಗೆ ಏನೂ ಬರೋದಿಲ್ಲ. ನಿಮಗೆ ಏನೇ ನೆಗೆಟಿವ್ ಎನರ್ಜಿಯಿಂದ, ಕೆಟ್ಟ ದೃಷ್ಟಿಯಿಂದ ಏನೂ ಕೂಡ ಆಗೋದಿಲ್ಲ. ಮತ್ತು ಈ ಸ್ಫಟಿಕ ಕಟ್ಟೋದ್ರಿಂದ ಅಮೇಝಿಂಗ್ ಅಂತಲೇ ಹೇಳ್ಬೋದು, ಸರಿನಾ? ಏನೇ ನೀವು ರೆಮಿಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಈ ಒಂದು ಸ್ಫಟಿಕ ಕಟ್ಬಿಟ್ರಂತೂ ತುಂಬ ನಿಮಗೆ ರಿಸಲ್ಟ್ ಅನ್ನೋದು ತಾನಾಗೆ ಕೊಡುತ್ತೆ. ಮತ್ತು ಮನೆಗಳಲ್ಲಿ ಫಿಶ್ ಏನಿದೆ, ಫಿಶ್ ಕೂಡ ಇಡಬೇಕಾಗುತ್ತೆ ಅಲ್ವಾ? ಮನೆಗೆ ಫಿಶ್ ಇಡೋದ್ರಿಂದ ನಮಗೆ ಏನಾದರೂ ಯಾರಾದರೂ ಆಗದೆ ಇರೋರು ದುಶ್ಮನ್ಗಳು ನಮಗೆ ಏನಾದರೂ ಮಾಡಿಸಿದಾಗ ಅದು ಬಂದು ನಮಗೆ ತಗಲೋದಿಲ್ಲ. ಅದು ಬಂದು ಮನೆಯಲ್ಲಿರೋ ಪ್ರಾಣಿಗಳಿಗೆ ಅಥವಾ ಫಿಶ್ಗಳಿಗೆ ಅದು ತಗಲುತ್ತಂತೆ. ಹಾಗಾಗಿ ಫಿಶ್ಗಳು ಮತ್ತು ಬೆಕ್ಕು, ನಾಯಿ ಆ ಥರ ಎಲ್ಲ ಪೆಟ್ಗಳು ಸಾಕಿರ್ತೀವಲ್ಲ, ಆ ಥರ ನಾವು ಸಾಕೋಬೋದು. ಏನೂ ಆಗದೇ ಇದ್ದರೆ ಸಾಕು, ನಮಗೂ ಕೂಡ ಹಚ್ಕೊಂಡಿರ್ತೀವಿ, ಬಟ್ ಆ ಥರ ಹೇಳ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಫಿಶ್ಗಳನ್ನು ಕೂಡ ತುಂಬ ನಾವು ಇಟ್ಟಿರ್ತೀವಿ. ಅದು ಪದೇ ಪದೇ ಅಮಾವಾಸ್ಯೆ, ಹುಣ್ಣಿಮೆ ಈ ಟೈಮಲ್ಲೇ ನಾನು ಅಬ್ಸರ್ವ್ ಮಾಡಿದ್ದೀನಿ. ಈ ಟೈಮಲ್ಲೇ ಅದು ಬಂದು ಸತ್ತೋಗುತ್ತೆ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಗಳಲ್ಲಿ ಆ ಥರ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ನಮ್ಮ ಮನೇಲಿ ಬಂದು ತುಂಬ ಫಿಶ್ ಹಾಕಿರ್ತೀನಿ ನೋಡಿ. ನೆನ್ನೆನೇ ಎಲ್ಲ ಸತ್ತೋಗಿದ್ದು, ಈಗೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಮತ್ತೆ ಹೊಸ ಮೀನನ್ನು ತಂದು ಹಾಕಬೇಕು. ಇದು ಒಂದು ಮಾತ್ರ ಇದೆ ನಮ್ಮ ಮನೇಲಿ, ಎಲ್ಲ ಕೂಡ ಸತ್ತೋಯ್ತು ನೆನ್ನೆನೇ. ಎಷ್ಟು ಮೀನಿತ್ತು, ಒಂದು 8 ಅಥವಾ 10 ಮೀನು ಏನೋ ಇತ್ತು. ಎಲ್ಲ ಕಲರ್ಫುಲ್ ಮೀನುಗಳು, ತುಂಬ ಚೆನ್ನಾಗಿದ್ದು, ತುಂಬ ದೊಡ್ಡದಾಗೆ ಇದ್ದಿದ್ದು. ಎಲ್ಲ ಮೀನೆಲ್ಲ ಸತ್ತೋಯ್ತು. ತುಂಬ ಬೇಜಾರಾಯಿತು. ಒಟ್ಟಿಗೆ ಒಂದೇ ಸತಿ ಇದೊಂದೇ ಉಳ್ಕೊಂಡಿರೋದು ಅದರಲ್ಲಿ. ಓಕೆ, ಸಂಜೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇದನ್ನು ತರಬೇಕಾಗುತ್ತೆ. ನೋಡಿ, ನಿಂಬೆಹಣ್ಣು ಕೂಡ ಎಲ್ಲ ಕೆಟ್ಟೋಗಿದೆ, ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಹೆಂಗೆ ಕೆಟ್ಟೋಗಿದೆ ಅಂತ. ಇದೆಲ್ಲ ದೃಷ್ಟಿ ಕಾರಣ, ನೆಗೆಟಿವ್ ಕಾರಣಗಳಿಂದನೇ ಆಗೋದು. ಇನ್ನು ಸ್ಫಟಿಕ ಅನ್ನೋದು ಕೂಡ ನನಗೆ ತುಂಬ ಮುಖ್ಯ, ಒಳ್ಳೆಯ ರಿಸಲ್ಟ್ ಸಿಕ್ಕಿರೋದು. ಇದನ್ನು ಯಾವತ್ತಿಗೂ ಕೂಡ ನಾನು ಇದು ಮಾಡಲ್ಲ, ಬ್ಲೇಮ್ ಮಾಡಲ್ಲ. ಇದು ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಆದರೂ ಕೂಡ ನನ್ನ ಮನಸ್ಸಿನ ಶಾಂತಿಗೋಸ್ಕರ ನನ್ನ ಮತ್ತು ಇದನ್ನು ಗುರುವಾರ ಅಥವಾ ಶುಕ್ರವಾರ ಮಾಡಿ 15 ದಿನಗಳ ಕಾಲ ನಿಮ್ಮ ಅಡುಗೆ ಮನೆಯಲ್ಲಿ ಇಟ್ಕೋಬೇಕು. ಮತ್ತು ಇದನ್ನು ಕರಗಿಸ್ಬೇಕು ಅಂತ ಹೇಳಿದ್ರೆ, ಯಾವ ದಿನ ಇದನ್ನು ಕರಗಿಸ್ಬೇಕು ಅಂತ ಹೇಳಿದ್ರೆ, ಇದನ್ನು ಬಂದು ಒಂದು ಹೊರಗಡೆ ಮರದ ಕೆಳಗಡೆ ಆ ಥರ ಏನಾದರೂ ಜಾಗ ಇದ್ದರೆ ಅಲ್ಲಿ ಹಾಕ್ಬಿಡಿ ಉಪ್ಪನ್ನು. ಅಥವಾ ಏನೂ ಇಲ್ಲ, ನಾವು ಬಿಲ್ಡಿಂಗ್ಗಳಲ್ಲಿ ಇರೋದು ಅಂತ ಹೇಳಿದ್ರೆ ಇದನ್ನು ಬಂದು ನಾರ್ಮಲಾಗಿ ಸಿಂಕಲ್ಲಿ ಹಾಕಿ ನೀರನ್ನು ಬಿಟ್ಬಿಡಿ. ಈ ಲವಂಗನೂ ಕೂಡ ಹೊರಗಡೆ ಎಲ್ಲಾದರೂ ನಿಮ್ಮ ಮರದ ಕೆಳಗಡೆ ಗಿಡಗಳೇನಿರುತ್ತೆ ಕೆಳಗಡೆ ಅದನ್ನು ಹಾಕಿ ಬಿಟ್ಬಿಡಿ. ಅಷ್ಟೇ. ಇದನ್ನು ಬಂದು 15 ದಿನಕ್ಕೆ ಒಂದು ಸತಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾಳೆ ಅಮಾವಾಸ್ಯೆ ಇದೆ, ನೆಕ್ಸ್ಟು ಅಮಾವಾಸ್ಯೆ ಅಥವಾ ಪೌರ್ಣಿಮೆ ಬರೋವರೆಗೂ ಇಟ್ಕೋಬೋದು. ಆ ಥರ ಲೆಕ್ಕನೂ ಮಾಡ್ಬೋದು. ಅಥವಾ ಇಲ್ಲ, ನಾನು ಗುರುವಾರ ಅಥವಾ ಶನಿವಾರ ಮಾಡ್ತೀನಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿನವೂ ಒಳ್ಳೆಯ ದಿನವೇ. ಅದನ್ನು ಆ ಥರ ಮಾಡ್ಕೊಳ್ಳಿ. ಕರಗಿಸ್ಬೇಕು ಅಂದರೆ ಸೋಮವಾರ ದಿನ, ಮಂಗಳವಾರ ದಿನ ಇದನ್ನು ಕರಗಿಸ್ಬೇಕಾಗುತ್ತೆ. ಈ ರೀತಿ ಮಾಡಿ 15 ದಿನ ಮಾಡಬೇಕಾಗುತ್ತೆ. ಅಡುಗೆ ಮನೆ ತುಂಬ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಟಿದ ಮೇಲೆ ಇದನ್ನು ರೆಮಿಡಿನ ಮಾಡಿ. ಮತ್ತು ಇದನ್ನು ಸ್ಟವ್ವಿನ ಸ್ವಲ್ಪ ಮೇಲ್ಭಾಗನೇ ಇಡಬೇಕು, ಕೆಳಗಡೆ ಭಾಗ ಇಡಬೇಡಿ. ಸ್ವಲ್ಪ ಮೇಲ್ಭಾಗ ಹೈಟಲ್ಲಿ ಯಾವುದೇ ಜಾಗ ಇದ್ದರೂ ಪರವಾಗಿಲ್ಲ, ಒಂದು ಸ್ಟ್ಯಾಂಡು, ಒಂದು ಟೇಬಲ್, ಉಪ್ಪಿಡೋ ಜಾಗ, ಅದರಲ್ಲಿ ಎಲ್ಲಾದರೂ ಇದನ್ನು ಇಡ್ಬೋದು. ಇನ್ನೊಂದು ಲಾಸ್ಟ್, ಇದು ಹೊರಗಡೆಯಿಂದ ಯಾರೇ ಬಂದರೂ ಕೇಳಿದ್ರು ಹೇಳಬಾರ್ದು, ಯಾಕೆ ಏನು ಅಂತ ಹೇಳಬಾರ್ದು. ಮತ್ತು ಇದನ್ನು ತೋರಿಸ್ಬಾರ್ದು ಕೂಡ. ಆಲ್ಮೋಸ್ಟ್ ಇದನ್ನು ತಪ್ಪಿಸಿ ನೋಡೋದನ್ನು ಅವರು ಅಷ್ಟು ಮಾಡಬೇಕಾಗುತ್ತೆ. ಇದನ್ನು ಮಾಡಿ ಒಳ್ಳೆ ಸಕ್ಸಸ್ ಬರಲಿ. ತುಂಬ ಜನಕ್ಕೆ ಬಂದಿದೆ, ನಿಮಗೂ ಕೂಡ ಬರಲಿ ಅಂತ ನಾನು ಕೇಳ್ಕೊತೀನಿ.